ಹಾಯ್ ವಿವರ್ಸ್, ನಾವಿವತ್ತು ಎಲ್ಲ ಕಾಳುಗಳನ್ನು ಈ ರೀತಿ ಮೊಳಕೆ ಬರೆಸ್ಬಿಟ್ಟು ಇದಕ್ಕೆ ಎಣ್ಣೆ ಹಾಕದೇನೆ ಇದನ್ನು ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಹಸಿ ಬಟಾಣಿ ಹಾಗೆ ಸ್ವಲ್ಪ ಕಾರ್ನನ್ನು ಕೂಡ ಹಾಕಿದ್ದೀನಿ. ಒಂದು 10 ರಿಂದ 15 ನಿಮಿಷ ಈ ರೀತಿ ಕಾಳುಗಳನ್ನ ಸ್ವಲ್ಪ ಸಾಲ್ಟನ್ನು ಹಾಕಿ ಕುದಿಯೋದಕ್ಕೆ ಇಡಬೇಕು. ಈ ಕಾಳುಗಳನ್ನೆಲ್ಲ ನಾನು ಮುಂಚೆನೇ ಒಂದು 4 ಅವರು ನೆನೆಸ್ಬಿಟ್ಟು ಆಮೇಲೆ ಇದನ್ನು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಈ ರೀತಿ ಮೊಳಕೆ ಬರೆಸಿದ್ದೀನಿ. ಇದಕ್ಕೆ ಈಗ ಒಂದು 2 ಅಥವಾ 1 ಟೊಮೆಟೊ, 1 ಈರುಳ್ಳಿನ ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ನೋಡಿ, ಕಾಳುಗಳು ಈ ರೀತಿ ಚೆನ್ನಾಗಿ ಬೆಂದ್ಕೊಂಡಿದೆ. ಈಗ ಒಂದು ಬಾಣಲೆಗೆ ನಾನಿಲ್ಲಿ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಕಾರಣಕ್ಕೂ ಎಣ್ಣೆ ಆಗಲಿ ಅಥವಾ ತುಪ್ಪ ಆಗಲಿ ಬಳಸ್ತಾ ಇಲ್ಲ. ನಿಮಗೆ ಈ ರೀತಿ ಜೀರಿಗೆ ಇಷ್ಟ ಆಗಲ್ಲ ಅನ್ನೋದಾದರೆ ನೀವು ಜೀರಿಗೆ ಪುಡಿನ ಕೂಡ ಹಾಕ್ಕೋಬೋದು. ಸ್ವಲ್ಪ ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಜೀರಿಗೆ ಫ್ರೈ ಆದಮೇಲೆ ನಾವು ರುಬ್ಬಿ ಇಟ್ಟಂಥ ಟೊಮೆಟೊ ಮತ್ತು ಈರುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಎಣ್ಣೆ ಬಳಸಿ ಮಾಡೋದಾದರೆ ನೀವು ಒಂದು 2-3 ಸ್ಪೂನಷ್ಟು ಎಣ್ಣೆನ ಹಾಕಿ ಜೀರಿಗೆ ಹಾಕಿ ಮಾಮೂಲಿ ಒಗ್ಗರಣೆ ಹಾಕ್ತೀವಲ್ಲ ಆ ಥರ ಹಾಕ್ಕೋಬೋದು. ಈ ಟೊಮೆಟೊ ಈರುಳ್ಳಿ ಪೇಸ್ಟ್ ಸ್ವಲ್ಪ ಬೆಂದ್ಕೊಳ್ತಾ ಇದ್ದ ಹಾಗೆಯೇ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಗೆ 1 ಸ್ಪೂನಷ್ಟು ಧನಿಯಾ ಪುಡಿ, ಖಾರಕ್ಕೆ ಅಚ್ಚ ಖಾರದ ಪುಡಿನ ಬಳಸ್ತಾ ಇದ್ದೀನಿ. ನೀವು ನಿಮ್ಮ ಖಾರಕ್ಕೆ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ನೀವು ಖಾರನ ಹಾಕ್ಕೋಬೋದು. ಇದಕ್ಕೆ ನಾನು ಹಸಿ ಮೆಣಸಿನ್ಕಾಯಿನ ಬಳಸ್ತಾ ಇಲ್ಲ. ನೀವು ಬೇಕಾದರೆ ಹಸಿ ಮೆಣಸಿನ್ಕಾಯಿನೂ ಕೂಡ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೋದು. ಈ ರೀತಿ ಎಲ್ಲವೂ ಡ್ರೈ ಆದಮೇಲೆ ನಾವು ಮುಂಚೆನೇ ಕುದಿಯೋದಕ್ಕಿಟ್ಟಂಥ ಎಲ್ಲ ಕಾಳುಗಳನ್ನ ನೀರಿನ ಸಮೇತನೇ ಹಾಕಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀವು ಯಾವುದಾದ್ರೂ ಎಣ್ಣೆ ಬಳಸಿ ಮಾಡೋದಾದರೆ ನೀವು ಎಣ್ಣೆ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಆದರೆ ಇಲ್ಲಿ ನಾನು ಯಾವುದೇ ರೀತಿಯ ಎಣ್ಣೆ ಅಥವಾ ತುಪ್ಪನ ಬಳಸ್ದೇ ಈ ರೀತಿ ಈ ಪಲ್ಯನ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಟೇಸ್ಟಿಗೆ ಅನುಸಾರವಾಗಿ ಉಪ್ಪನ್ನು ಹಾಕಬೇಕು. ನಾನಿಲ್ಲಿ ಬ್ಲ್ಯಾಕ್ ಸಾಲ್ಟ್ನ ಬಳಸ್ತಾ ಇದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡಿ ಒಂದು 5 ರಿಂದ 10 ನಿಮಿಷ ಇದೆಲ್ಲವೂ ಬೆಂದ್ಕೊಳ್ಳೋದಕ್ಕೆ ಬಿಡಬೇಕು. ಇದು ಸ್ವಲ್ಪ ನಿಮಗೆ ನೀರಾಗಿ ಬೇಕು ಅನ್ನೋದಾದರೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹಾಕ್ಕೊಳ್ಳಿ. ಅಥವಾ ನಮಗೆ ಗಟ್ಟಿಯಾಗೇ ಇರಲಿ ಅನ್ನೋದಾದರೆ ನೀವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದ ನೀರನ್ನು ಮಾತ್ರ ಬಳಸಿ ಈ ರೀತಿ ಬೇಯಿಸ್ಕೊಂಡ್ರೆ ಆಯಿತು. ಇದು ನೀವು ಚಪಾತಿ, ರೊಟ್ಟಿ ಅಥವಾ ರೈಸ್ ಜೊತೆ ಸೈಡ್ ಡಿಶ್ ಆಗಿ ಕೂಡ ಬಳಸ್ಬೋದು. ತುಂಬ ಟೇಸ್ಟಿಯಾಗಿ ಇರುತ್ತೆ, ಹಾಗೆ ಹೆಲ್ದಿ ಕೂಡ ಹೌದು. ಎಲ್ಲ ಕಾಳುಗಳು ಮೊಳಕೆ ಬಂದಿರೋದ್ರಿಂದ ಇದು ಹೈ ಪ್ರೋಟೀನ್ ಸಬ್ಜಿ ಕೂಡ ಹೌದು. ಇದಕ್ಕೆ ನಾವು ಯಾವುದೇ ರೀತಿಯ ಎಣ್ಣೆ ಅಥವಾ ತುಪ್ಪನ ಬಳಸಿಲ್ಲ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ಅಕ್ಕಿ ರೊಟ್ಟಿ, ಚಪಾತಿ ಜೊತೆ ಅಥವಾ ದೋಸೆಗಳ ಜೊತೆ ಕೂಡ ಇದು ಚೆನ್ನಾಗಿರುತ್ತೆ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ ಚಪಾತಿಗೆ ಸ್ವಲ್ಪ ರೆಡ್ ಚಿಲ್ಲಿ ಫ್ಲಿಕ್ಸ್ನ ಹಾಕಿಬಿಟ್ಟು ಚಪಾತಿನ ಮಾಡಿದ್ದೀನಿ. ಚಪಾತಿಗೂ ಅಷ್ಟೇ ನಾನಿಲ್ಲಿ ಯಾವುದೇ ರೀತಿಯ ಎಣ್ಣೆನ ಬಳಸಿಲ್ಲ. ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.